ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಸಂದೀಪ್. ಕನ್ನಡದಲ್ಲಿ ಮಾತನಾಡಿದ್ದ ಮನೀಶ್ ಪಾಂಡೆಗೆ ಅಚ್ಚರಿ ಮೂಡಿಸಿದ ಪಾಮಿ. ಹೌದು, ಕೆಕೆಆರ್ ಮತ್ತು ಪುಣೆ ವಿರುದ್ಧದ 30ನೇ IPL ಪಂದ್ಯದಲ್ಲಿ ಆಡುತ್ತಿದ್ದಂತ ಕರ್ನಾಟಕದ ಆಟಗಾರ ಮನೀಶ್ ಪಾಂಡೆ ಹಾಗೂ ಕೊಡಗಿನ ರಾಬಿನ್ ಉತ್ತಪ್ಪ ಅವರ ಜೊತೆ ಕನ್ನಡದಲ್ಲಿ ಮಾತನಾಡಿ ಅಚ್ಚರಿಯನ್ನ ಮೂಡಿಸಿದ್ರು. ಇದಕ್ಕಿಂತ ಅಚ್ಚರಿ ವಿಷಯ ಏನು ಅಂದ್ರೆ, ಕಾಮೆಂಟೇಟರ್ ಆಗಿದ್ದಂತ ಪಾಮಿ ಎಂಬಾಗುವ ಅವರು ಕೂಡ ಕನ್ನಡ ಭಾಷೆಯನ್ನ ಗುರುತಿಸಿ ಕನ್ನಡದಲ್ಲೇ ಪ್ರತಿಕ್ರಿಯೆಯನ್ನ ನೀಡ್ತಾರೆ. ಅದು ನಮ್ಮ ಕನ್ನಡಿಗರಿಗೆ ತುಂಬಾ ಖುಷಿಯನ್ನ ಕೊಟ್ಟಿರೋದಂತೂ ಹೌದು. ಪುಣೆ ತಂಡದ ಇನ್ನಿಂಗ್ಸ್ ನಲ್ಲಿ ರಹಾನೆ ಮತ್ತು ರಾಹುಲ್ ತ್ರಿಪಾಠಿ ಅವರು ಆಡ್ತಾ ಇದ್ರು. ಪಂದ್ಯದ 2ನೇ ಓವರ್ನ 2ನೇ ಎಸೆತ ಆದಾಗ ಕ್ರಿಸ್ ವೋಕ್ಸ್ ಅವರು ಬೌಲಿಂಗ್ ಅನ್ನ ಮಾಡಿ ವಾಪಸ್ ಬರುವಾಗ ವಿಕೆಟ್ ಕೀಪರ್ ಆಗಿದ್ದಂತ ರಾಬಿನ್ ಉತ್ತಪ್ಪ ಅವರಿಗೆ ಫೀಲ್ಡಿಂಗ್ ಅನ್ನ ಮಾಡ್ತಿದ್ದಂತ ಮನೀಶ್ ಪಾಂಡೆ ಅವರು ಕನ್ನಡದಲ್ಲಿ ಮಾತನಾಡಿ ಆ ಒಂದು ವಿಡಿಯೋವನ್ನ ವೈರಲ್ ಮಾಡಿರುವಂತದ್ದು. ಇನ್ನು ಮನೀಶ್ ಪಾಂಡೆ ಅವರು ಕನ್ನಡದಲ್ಲಿ ಮಾತನಾಡಿದಾಗ ಒಂದು ಭಾಷೆ ಕನ್ನಡ ಅಂತ ಜಿಂಬಾಬ್ವೆಯ ಕಾಮೆಂಟೇಟರ್ ಆಗಿದ್ದಂತ ಪಾಮಿ ಎಂಬಗ್ಬಾ ಅವರು ಗುರುತಿಸಿ ಕನ್ನಡಿಗರಿಗೆ ಸಖತ್ ಖುಷಿಯನ್ನ ಕೊಟ್ಟಿದ್ದಾರೆ. ನಂತರ ಹೇಗಿದ್ದೀರಾ ಮನೀಶ್ ಅಂತ ಅವರು ಕನ್ನಡದಲ್ಲಿ ರಿಪ್ಲೈಯನ್ನ ಕೂಡ ಕೊಡ್ತಾರೆ. ಈ ನಡುವೆ ಸುನಿಲ್ ಗವಾಸ್ಕರ್ ಅವರು ಮಾತನಾಡಿ ಏನಂತಂದ್ರೆ, ಪಾಮಿ ಅವರಿಗೆ ಭಾಷಾ ಜ್ಞಾನ ತುಂಬಾ ಚೆನ್ನಾಗಿದೆ. IPL 10ನೇ ವರ್ಷವಾಗಿದ್ದು ಪಾಮಿಗೆ ಈಗ ಕನ್ನಡ, ತಮಿಳು, ಹಿಂದಿ, ಮರಾಠಿ ಸೇರಿದಂತೆ ಅನೇಕ ಭಾಷೆಗಳು ಬರುತ್ತೆ ಅಂತ ಮಾಜಿ ನಾಯಕ ಸಹ ಕಾಮೆಂಟೇಟರ್ ಆಗಿದ್ದಂತ ಸುನಿಲ್ ಗವಾಸ್ಕರ್ ಅವರು ತಿಳಿಸ್ತಾರೆ. ಈ ಪಂದ್ಯದಲ್ಲಿ 183 ರನ್ಗಳ ಒಂದು ಗುರಿಯನ್ನ ಹತ್ತಿದಂತ KKR ತಂಡ 7 ವಿಕೆಟ್ಗಳ ಒಂದು ರೋಚಕ ಜಯವನ್ನ ಪಡ್ಕೊಂಡಿತ್ತು. ರಾಬಿನ್ ಉತ್ತಪ್ಪ ಅವರು 87 ರನ್ಗಳನ್ನು ಬಾರಿಸಿ ಮಿಂಚಿದ್ರು. ನಿಮ್ಗೆ ಅನ್ಸುತ್ತೆ ಒಂದು ಮನೀಶ್ ಪಾಂಡೆ ಅವರು ಕನ್ನಡದಲ್ಲಿ ಮಾತನಾಡಿರುವಂಥದ್ದು? ಕೆಳಗಡೆ ಕಾಮೆಂಟಲ್ಲಿ ತಿಳಿಸಿ. ನಿಮಗೆ ಅಂದರೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.